2570ನೇ ಭಗವಾನ್ ಬುದ್ಧರ ಜನ್ಮದಿನೋತ್ಸವವನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಎಲ್ಲ ಬುದ್ಧರ ಅನುಯಾಯಿಗಳು, ಅಂಬೇಡ್ಕರ್ ಅನುಯಾಯಿಗಳು ಈಗಾಗಲೇ ತೀರ್ಮಾನವನ್ನು ಕೂಡ ತಗೊಂಡಿದ್ದೀವಿ. ಈ ಸಾರಿ ಕಾರ್ಮಿಕ ದಿನಾಚರಣೆ ಏನು ಮೇ 1 ಆ ಕಾರ್ಯಕ್ರಮ ಇರೋದ್ರಿಂದ ನಾವು ಪ್ರತಿ ವರ್ಷದಂತೆ ಈ ವರ್ಷ ಟೌನ್ ಹಾಲ್ನಿಂದ ಕಲಾಮಂದಿರ ತನಕ ಸಾವಿರಾರು ಸಂಖ್ಯೆಯಲ್ಲಿ ಬುದ್ಧರ ಭಾವಚಿತ್ರ ಇರತಕ್ಕಂಥ ರಥವನ್ನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಮತ್ತೆ ಸರ್ಕಾರನು ಕೂಡ ಒಂದು ಎಲ್ಲಾ ಜಿಲ್ಲೆಯಲ್ಲೂ ತಾಲೂಕಲ್ಲೂ ಕೂಡ ಮಾಡಲಿಕ್ಕೆ ಕಳೆದ ವರ್ಷ ಒಂದು ಆದೇಶವನ್ನು ಕೂಡ ಮಾಡಿದೆ. ನಾವು ಸನ್ಮಾನ್ಯ ಸಿದ್ದರಾಮಯ್ಯನವರು 2024ಕ್ಕೆ ವಿಶ್ವ ಮೈತ್ರಿ ಬುದ್ಧ ವಿಹಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಮನವಿಯನ್ನು ಮಾಡಿದ್ವಿ. ಕಳೆದ 25 ಮತ್ತು 26ಕ್ಕೆ ಈಗಾಗಲೇ ಸರ್ಕಾರ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದೆ. ನಾವು ವಿಶೇಷವಾಗಿ ವಿಶ್ವ ಮೈತ್ರಿ ಬುದ್ಧ ವಿಹಾರ, ನಗರದಲ್ಲಿರ್ತಕ್ಕಂಥ ಎಲ್ಲ ಬುದ್ಧ ವಿಹಾರಗಳು ಮತ್ತು ಮಹಾಬೋಧಿ ಮೈತ್ರಿ ಮಂಡಲ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಬೆಳಿಗ್ಗೆ 8:30ಕ್ಕೆ ಈ ಮೆರವಣಿಗೆ ಪ್ರಾರಂಭವಾಗಿ ಕಲಾಮಂದಿರದಲ್ಲಿ 2 ಗಂಟೆಗೆ ಮುಗಿತಿದೆ. ಅದು ಪ್ರೋಟೋಕಾಲ್ ಪ್ರಕಾರ ಆಗುತ್ತೆ. ಮತ್ತು ಹೆಚ್ಚು ನಾವು ಅಂಬೇಡ್ಕರ್ ಅವರ ಬುದ್ಧರ ಕಾರ್ಯಕ್ರಮ ಮಾಡುವಾಗ ನಾವು ಬುದ್ಧರಿಗೆ ವಿಶೇಷವಾಗಿ ನಾವು ಸರಳವಾಗಿ ಮಾಡ್ತಕ್ಕಂಥ ಪ್ರಯತ್ನ, ವೈಭವೀಕರಿಸಲ್ಲ. ಮತ್ತು ನಮ್ಮ ಪಂಚಶೀಲ ಮತ್ತು ನಮ್ಮ ಬಾವುಟಗಳು ವಿಜೃಂಭಿಸ್ತೇವೆ ಹೊರತು ಮತ್ತು ನಾವು ಯಾವುದೇ ಸ್ಲೋಗನ್ನು ಅತಿಯಾದಂಥ ಕರ್ಕಶವಾದಂಥ ಈ ಬ್ಯಾಂಡ್ ಸೆಟ್ಗಳಿಲ್ಲ. ಭಾಳ ಎರಡೇ, ಒಂದು ಡೋಲ್ ಸೆಟ್ಟು, ಒಂದು ನಾದಸ್ವರ ಮತ್ತು ಇನ್ನೊಂದು ಬ್ಯಾಂಡ್ ಸೆಟ್ಟು, ಇಷ್ಟು ಬಿಟ್ಟರೆ ನಾವೇನು ಕೂಡ ಮಾಡಲ್ಲ. ಮತ್ತು ಈ ಸಾರಿ ವಿಶೇಷವಾಗಿ ಅಂಬೇಡ್ಕರ್ ಅವರ ರಥ ಹೇಗಿತ್ತು ಅದೇ ರೀತಿ ಬುದ್ಧ ರಥವನ್ನು ಕೂಡ ಈ ಸರಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಮತ್ತು 2 ಗಂಟೆಗೆ ಮುಗಿದ ಮೇಲೆ ನಮ್ಮ ಊಟ ತಿಂಡಿ ಎಲ್ಲ ಮುಗಿಸಿ ಅಲ್ಲಿ ಭಾಳ ವಿಶೇಷವಾಗಿ ಸುಮಾರು 100 ಬಂತೇಜಿಗಳು ನಮ್ಮ ಜೊತೆಲಿ ಇರ್ತಾರೆ, ಚಿಕ್ಕವರಿಂದ ದೊಡ್ಡವ್ರ ತನಕನೂ ಕೂಡ. ಅದು ದೊಡ್ಡ ಮೆರುಗನ್ನು ಕೊಡ್ತದೆ. ಮತ್ತು ಸಂಜೆ ವಿಶ್ವ ಮೈತ್ರಿ ಬುದ್ಧ ವಿಹಾರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವೇದಿಕೆ ಕಾರ್ಯಕ್ರಮ ಇರ್ತದೆ. ಮತ್ತು ಅಲ್ಲಿ ನಮ್ಮ ಈ ಸಂಸ್ಥೆಯ ಮುಖಂಡರಾದಂಥ ಡಾಕ್ಟರ್ ಕಲ್ಯಾಣ ಶ್ರೀ ಬಂತೇಜಿಯವರು ಅಲ್ಲಿ ಪ್ರಮುಖವಾಗಿರ್ತಾರೆ. ಮತ್ತು ಮಹಾಬೋಧಿ ಸೊಸೈಟಿಯ ಬಂತೇಜು ಕೂಡ ಅಲ್ಲಿ ಪ್ರಮುಖವಾಗಿರ್ತಾರೆ. ಮತ್ತು ಇವರ ಜೊತೆಯಲ್ಲಿ ವಿಶೇಷವಾಗಿ ಉದ್ಘಾಟನೆಗೆ ಈ ರಾಜ್ಯದ ಗೃಹ ಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಅವರು ಈ ಉದ್ಘಾಟನೆಗೆ ಆಗಮಿಸ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್ ಸಿ ಮಾದೇವಪ್ಪನವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಮತ್ತು ಮುಖ್ಯ ಭಾಷಣಕಾರರಾಗಿ ಷಣ್ಮುಗಮ್ ಅಂತೇಳಿ ಭಾಳ ಅವರು ಆರ್ಥಿಕ ತಜ್ಞರು ಮತ್ತು ಬುದ್ಧರ ಅನುಯಾಯಿಗಳು ಅವರ ವಿಷಯವನ್ನು ಮಂಡನೆ ಮಾಡ್ತಾರೆ. ಮತ್ತು ಮೈಸೂರು ಮತ್ತು ಕೊಡಗು ಜಿಲ್ಲೆಯ ಸಂಸದರಾದಂಥ ಶ್ರೀಕಂಠದತ್ತ ಯದುವೀರವರು ಕೂಡ ಆ ಕಾರ್ಯಕ್ರಮದ ಭಾಗವಹಿಸ್ತಾರೆ. ಈ ಭಾಗದ ಶಾಸಕರಾದಂಥ ಶ್ರೀವತ್ಸ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ಮತ್ತು ಇಲ್ಲಿ ವೇದಿಕೆಯಲ್ಲಿ ನಾವು ಎಷ್ಟೇ ನಾಯಕತ್ವ ಇದ್ದರೂ ಕೂಡ ಇಲ್ಲಿ ನಮಗೆ ಬುದ್ಧರ ಅನುಯಾಯಿಗಳು, ಅಂಬೇಡ್ಕರ್ ಅನುಯಾಯಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬರಬೇಕು. ನಿಮ್ಮೆಲ್ಲರನ್ನೂ ಕೂಡ ಆಹ್ವಾನ ಪತ್ರಿಕೆ ನಾನು ಈ ಮಾಧ್ಯಮದ ಮೂಲಕ TV ಚಾನಲ್ ಮೂಲಕ ನಾನು ಮನವಿ ಮಾಡ್ತಾಯಿದ್ದೀನಿ. ಯಾವತ್ತೂ ಕೂಡ ನಮಗೆ ಮಾಧ್ಯಮ ಮತ್ತು TV ಚಾನಲ್ಲು ನಮಗೆ ಪ್ರಚಾರಕ್ಕೆ ಭಾಳಷ್ಟು ಒತ್ತನ್ನು ಕೊಡ್ತಾಯಿದ್ದಾರೆ. ಮತ್ತು ನಾವು ಮಾತನಾಡ್ತಾ ಇರ್ತಕ್ಕಂಥ ಚಾನಲ್ ಅಂತೂ ಕೂಡ ನಮ್ಮ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿದೆ. ಹಾಗಾಗಿ ನಾನು ಈ ಚಾನಲ್ ಮೂಲಕ ನಿಮಗೆ ನಾನು ಮನವಿ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ತುಂಬು ಹೃದಯದಿಂದ ನಾನು ಬುದ್ಧರ ಜಯಂತಿಗೆ ಸ್ವಾಗತವನ್ನು ಮಾಡ್ತಾಯಿದ್ದೀನಿ.